ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುವಂತಹ ಟೊಮೆಟೊ ಸಾರು ರೈಸ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಹೇಗಿದೆ ಅಷ್ಟೇ ಟೇಸ್ಟಾಗಿ ಇರುತ್ತೆ, ಬೇಗ ರೆಡಿ ಆಗುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ರುಚಿಯಾದ ಸಾರನ್ನು ನಾವು ರೆಡಿ ಮಾಡ್ಬೋದು. ಈ ಸಾರು ರೆಸಿಪಿ ನಿಮಗೆ ಇಷ್ಟ ಆದರೆ ಈಗಲೇ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗಾದರೆ ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಅಲ್ಲನ ತೊಗೊಂಡಿದ್ದೀನಿ. ಸಾರಿಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗೋದು ಇದಕ್ಕೆ. ಈಗ ಕಡಾಯಿ ಬಿಸಿ ಮಾಡಿ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಟೊಮೆಟೊ ಹುರಿಯೋದಕ್ಕೆ ಇದರಲ್ಲಿ ಸ್ವಲ್ಪ ಟೊಮೆಟೊ ಹುರಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿದಂಥ ಟೊಮೆಟೊವನ್ನು ಫ್ರೈ ಮಾಡಿಕೊಟ್ರಿ ಚೆನ್ನಾಗಿ, ಅದರದ್ದು ಹಸಿ ಸ್ಮೆಲ್ಲು ಹೋಗಲಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದರೆ ಸಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಡ್ರಿ. ಇದಕ್ಕೆ ಇವಾಗ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ ಹಾಕ್ತಾಯಿದ್ದೀನಿ ನಾನು, ಅಂದರೆ ಹಸಿ ಶುಂಠಿ ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಡ್ರಿ. ಸರಿಯಾಗಿ ಇದು ಫ್ರೈ ಆದಮೇಲೆ ಚೆನ್ನಾಗಿ ಟೊಮೆಟೊ ಮೆತ್ತಗಾಗಬೇಕು, ಹಾಗೆ ಫ್ರೈ ಮಾಡಿಕೊಡ್ರಿ. ಫ್ರೈ ಆದಮೇಲೆ ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವನ್ನು ಹಾಕಿ ಇದನ್ನು ಕೂಡ ಇದರಲ್ಲೇ ಫ್ರೈ ಮಾಡಿಕೊಡ್ರಿ. ಈ ಟೊಮೆಟೊ ಸಾರು ತುಂಬ ಸೂಪರ್ ರುಚಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿರಿ. ಇಡ್ಲಿಗೆ ಮತ್ತು ದೋಸೆಗೆ, ರೈಸ್, ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಈಗ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ರಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಆಮೇಲೆ ಇದನ್ನು ಕೂಡ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನೀವು ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಖಾರದ ಪುಡಿ ಹಾಕೋಣ. ಸಾರಿಗೆ ನಮಗೆ ಎಷ್ಟು ಬೇಕೋ ಖಾರ, ನಾವು ಖಾರ ತಿನ್ನೋದ್ರ ಮೇಲೆ ಡಿಪೆಂಡು. ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ನೋಡಿರಿ, ಈ ಥರ ಫ್ರೈ ಮಾಡಿದ ಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಮಾಡಬೇಕು. ಕೂಲ್ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿರಿ, ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಇವಾಗ ಒಗ್ಗರಣೆಗೆ ಒಂದು ಬಾಣಲೆ ಬಿಸಿ ಮಾಡಿದ್ದೀವಿ. ಬೋಗಾಣಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು 1 ಸ್ಪೂನಷ್ಟು ಸಾಸಿವೆ ಹಾಕಿರಿ ಒಗ್ಗರಣೆಗೆ. ನಾವು ಆಲ್ರೆಡಿ ಅಲ್ಲೆಲ್ಲ ಹುರಿದಿರ್ತೀವಲ್ಲ, ಜಾಸ್ತಿ ಹೊತ್ತು ಮಾಡೋಕ್ಕೆ ಬೇಕಾಗೋದಿಲ್ಲ. ಇದಕ್ಕೆ ಹುರಿದೆಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ. ಈಗ ನೋಡಿರಿ, ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು ಹಾಕಿ ಮಿಕ್ಸಿ ಜಾರಿಗೆ ಹಾಕಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡಿ. ಒಗ್ಗರಣೆಗೆ ಸೇರಿಸ್ಬಿಟ್ಟು ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ರಿ. ನಿಮಗೆ ಸಾರು ದಪ್ಪ ಅನಿಸಿದರೆ ಇಷ್ಟೇ ಬಿಡ್ಬೋದು, ಇಲ್ಲ ನಮಗೆ ನೀರಾಗಿರಬೇಕು ಸಾರು ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಂಡು ನೋಡಿರಿ, ಈ ಥರ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಸಾರನ್ನು ನಾನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಇವಾಗ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನೋಡಿರಿ ಫ್ರೆಂಡ್ಸ್, ಸಾರು ಬಾಯ್ಲ್ ಆಗ್ತಾಯಿದೆ. ಇವಾಗ ಟೊಮೆಟೊ ಸಾರು ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು.